ಇನ್ನು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ತುಂಬಾ ಜೋರಾಗಿ ನಡೀತಾ ಇದೆ. ಪ್ರಮುಖವಾಗಿ ಸರ್ಕಾರ ಹೇಳ್ತಾ ಇರುವಂತದ್ದು ಎಲ್ಲೆಲ್ಲಿ ನಕಲಿ ಬಿಪಿಎಲ್ ಕಾರ್ಡ್ಗಳಿದೆಯೋ ಪ್ರಮುಖವಾಗಿ ಅನರ್ಹರು ಕೂಡ ಅಂದ್ರೆ ಬಿಪಿಎಲ್ ವ್ಯಾಪ್ತಿಗೆ ಬರೆದವರು ಕೂಡ ಅನೇಕರು ಬಿಪಿಎಲ್ ಕಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅಂತ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೀವಿ ಅನ್ನುವಂಥ ಮಾತನ್ನ ನೇರವಾಗಿ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಈಗಾಗಲೇ ಪರಿಷ್ಕರಣೆ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಆದರೆ ಇದೇ ವಿಚಾರ ಈಗ ಬಿಜೆಪಿಗೆ ಸಿಟ್ಟರಿಸ್ತಾ ಇದೆ. ಈಗ ಪರಿಷ್ಕರಣೆ ನೆಪದಲ್ಲಿ ಬಡವರ ಅನ್ನವನ್ನು ಸರ್ಕಾರ ಕಿತ್ಕೊಳ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ನೇರವಾಗಿ ಬಿಜೆಪಿ ಹೇಳ್ತಾ ಇದೆ. ಜೊತೆಗೆ ಈಗಾಗಲೇ ಬಿಪಿಎಲ್ ಕಾರ್ಡ್ಗೂ ಗ್ಯಾರಂಟಿಗೂ ಸಂಬಂಧ ಇದ್ದು ಗ್ಯಾರಂಟಿನ ನಿರ್ವಹಣೆ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯವಾಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಈ ಎಲ್ಲ ಡ್ರಾಮಾ ಅನ್ನುವಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ವಿಪಕ್ಷ ಮತ್ತು ಆಡಳಿತದ ಪಕ್ಷದ ನಡುವೆ ಈಗ ಬಿಪಿಎಲ್ ಸಮರ ಶುರುವಾಗಿದೆ. ಅನರ್ಹರು ಮಾತ್ರ ರದ್ದು ಮಾಡೋದು, ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ನನ್ನ ಮಗಳ ಕಾಲೇಜಿಗೆ ಕೇಳ್ತಾರೆ, ನನ್ನ ಹಾಸ್ಪಿಟ್ಲಿಗೆ ಬೇಕು, ನನಗೆ ಯಾರು ಅರ್ಹರಿದ್ದಾರೆ ಅವ್ರು ಯಾರಿಗೂ ತೊಂದರೆ ಆಗಕ್ಕೆ ಅವಕಾಶ ಇಲ್ಲ. ಅವ್ರು ದುಡ್ಡು ಕೊಡೋದು ಬೇಡ ಸರ್, ನಮ್ಮ ರೇಷನ್ ಕಾರ್ಡ್ ನಮಗೆ ಬೇಕು ಸರ್. ಊಟ ಮಾಡಕ್ಕೆ ರೇಷನ್ ಸಿಗ್ತಾ ಇಲ್ಲ. ಭಾಳಷ್ಟು ಜನ IT ರಿಟರ್ನ್ ಫೈಲ್ ಮಾಡೋರು. ಭಾರಿ ಸಮಸ್ಯೆ ಸರ್. ನಮ್ಮ ಹೊಲ್ದಾಗ ಬೆಳೆ ನಮ್ಗೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟ ಸರ್. ರಾತ್ರಿ ಇದ್ದ ಕಾರ್ಡ್ ಬೆಳಗ್ಗೆ ಆಕ್ಟಿವ್ ಇರಲ್ಲ. ಬಿಪಿಎಲ್ ಕಾರ್ಡ್ಗಳು APL ಆಗಿ ಬದಲಾಗ್ತಿವೆ. ರೇಷನ್ ಅಂಗಡಿಗೆ ಹೋದವರಿಗೆ ಶಾಕ್ ಆಗ್ತಿದೆ. ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಹೊಂದಿದ್ದು ಅಂತಹವರ ಪರಿಷ್ಕರಣೆಗೆ ಸರ್ಕಾರ ಇಳಿದಿದೆ. ಈ ಬೆಳವಣಿಗೆಯೇ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದೆ. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳ ಆಪರೇಷನ್. ಅರ್ಹ ಫಲಾನುಭವಿಗಳಿಗೂ ಆತಂಕ, ಜೋರಾಯಿತು ಜಟಾಪಟಿ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಸಂಬಂಧ ನಿನ್ನೆ ಮಾತನಾಡಿದ್ದ ಅಶೋಕ್, ಬಿಪಿಎಲ್ ಕಾರ್ಡ್ ರದ್ದು ಮಾಡೋದು 6ನೇ ಗ್ಯಾರಂಟಿ ಅಂತ ಲೇವಡಿ ಮಾಡಿದ್ರು. ಇವತ್ತು ಕೂಡ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಟ್ವೀಟ್ನಲ್ಲಿ ಕಾಲೆಳೆದಿದೆ. ಭ್ರಷ್ಟ ಸಿದ್ದರಾಮಯ್ಯನವರೇ, ಬಡವರ ಶಾಪ ಒಳ್ಳೇದಲ್ಲ ಅಂತ ಕಾಲೆಳೆದಿದೆ. IPC 420 A1 ಭ್ರಷ್ಟ ಸಿದ್ದರಾಮಯ್ಯನವರೇ, ಬಡವರ ಶಾಪ ಒಳ್ಳೆಯದಲ್ಲ. ಬಿಪಿಎಲ್ ಕಾರ್ಡ್ ಹಲವು ರೂಪದಲ್ಲಿ ಬಡವರಿಗೆ ನೆರವಾಗ್ತಿತ್ತು. ಆಸ್ಪತ್ರೆಗೆ ಹೋದ್ರೆ ಉಚಿತವಾಗಿ ಚಿಕಿತ್ಸೆ ಸಿಗ್ತಿತ್ತು, ಔಷಧಿಗಳ ಮೇಲೆ ರಿಯಾಯಿತಿ ಸಿಗುತ್ತಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬರ್ಬಾದಿಯದ್ದು ಎಲ್ಲವನ್ನೂ ಕಿತ್ತುಕೊಂಡಿದೆ. ಅನರ್ಹರ ಕಾರ್ಡ್ ರದ್ದು, ಅರ್ಹರಿಗೆ ತೊಂದರೆ ಆಗಲ್ಲ. ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಬಿಪಿಎಲ್ ಕಾರ್ಡ್ ರದ್ದು ವದಂತಿ ವಿಚಾರಕ್ಕೆ ಸ್ಪಷ್ಟನೆ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಯಾವುದೇ ಕಾರಣಕ್ಕೂ ಅರ್ಹರ ಕಾರ್ಡ್ ರದ್ದು ಮಾಡಲ್ಲ, ಅರ್ಹರಿಗೆ ತೊಂದರೆ ಆಗೋದಿಲ್ಲ, ಕೇವಲ ಅನರ್ಹರ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾರಿಗೂ ಕೂಡ ಅನರ್ಹರು ಮಾತ್ರ ರದ್ದು ಮಾಡೋದು, ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರು ಕೊಡಬೇಕು ಅಲ್ವಾ? ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತಾರೆ. ಆಹಾರ ಸಚಿವ ಮುನಿಯಪ್ಪ ಸೇರಿದ ಹಾಗೆ ಹಲವರು ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯವಾಗಲ್ಲ ಅಂತ ಭರವಸೆ ನೀಡಿದ್ದಾರೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರಿಗೂ ತೊಂದರೆ ಆಗಕ್ಕೆ ಅವಕಾಶ ಇಲ್ಲ. ನಾಳೆಯಿಂದ IT ಕಾರ್ಡ್ ರದ್ದಾಗಿರೋ ಕಾಲ ಪರಿಷ್ಕರಣೆ ನಡೆಯುತ್ತೆ ಸರ್. ಈಗ ನಡೆಯುತ್ತೆ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ಎಲ್ಲ ಪರಿಷ್ಕರಣೆ ನಡೀತಾ ಇದೆ. ಯಾರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾರೆ ಅವರಿಗೆ BPL ಕಾರ್ಡ್ ಬೇಕಾಗಿರಲ್ಲ. ಭಾಳಷ್ಟು ಜನ IT ರಿಟರ್ನ್ ಫೈಲ್ ಮಾಡೋರು BPL ಕಾರ್ಡ್ ತೊಗೊಂಡಿದ್ದಾರೆ. ಸರ್ಕಾರಿ ನೌಕರರು ತಗೊಂಡಿದ್ದಾರೆ. ಆಮೇಲೆ 3 ಹೆಕ್ಟೇರ್ ಜಮೀನಿನ ಮೇಲೆ ಇದ್ದವರು ತಗೊಂಡಿದ್ದಾರೆ. ಮನೆಯಲ್ಲಿ 2 ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ. ಕೆಲವೊಂದು ಜಿಲ್ಲೆಗಳಲ್ಲಿ 95% BPL ಕಾರ್ಡ್ ಹೋಗಿದ್ದಾವೆ. ಅದ್ರ ಬಗ್ಗೆ ಇವತ್ತು ನೈಜವಾದಂಥ ಯಾರು ಬಡತನಕ್ಕಿಂತ ಕೆಳಗಡೆ ಇದ್ದಂಥವ್ರಿದ್ದಾರೆ ಅವ್ರು ಯಾರಿಗೂ BPL ಕಾರ್ಡಿಂದ ವಂಚನೆ ಮಾಡಲಾಗುವುದಿಲ್ಲ. ಇಷ್ಟೆಲ್ಲ ವಾಕ್ಸಮರಗಳ ನಡುವೆ ಫಲಾನುಭವಿಗಳು ಕೂಡ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ನಮ್ಮ ಹತ್ರ ಕಿತ್ತು ಬೇರೆಯವರಿಗೆ ಕೊಡ್ತಾರೆ ಅಂತ ಗುಡುಗಿದ್ದಾರೆ. ನನ್ನ ಮಗಳ ಕಾಲೇಜಿಗೆ ಕೇಳ್ತಾರೆ, ನನ್ನ ಹಾಸ್ಪಿಟ್ಲಿಗೆ ಬೇಕು, ನನಗೆ ಅವ್ರು ದುಡ್ಡು ಕೊಡೋದು ಬೇಡ ಸರ್, ನಮ್ಮ ರೇಷನ್ ಕಾರ್ಡ್ ನಮಗೆ ಬೇಕು ಸರ್. BPL ಇದ್ದಿದ್ದನ್ನು APL ಮಾಡಿದ್ದಾರೆ. ಅಪ್ಲೈ ಮಾಡೋಂಗೂ ಇಲ್ಲ. ನಾವು ಹೊಸ್ದಾಗಿ ಅಪ್ಲೈ ಮಾಡೋಕೆ ಹೋದ್ರೆ ಕಾರ್ಡ್ ಐತೆ ಅಂತ ತೋರಿಸ್ತಾ ಇದೆ. ನಾವೀಗ ಹೆಂಗೆ ಮಾಡಬೇಕು ಸರ್? ಏನು ಮಾಡಬೇಕು ಸರ್? ರೇಷನ್ ಊಟ ಮಾಡಕ್ಕೆ ರೇಷನ್ ಸಿಗ್ತಾ ಇಲ್ಲ. ಆಮೇಲೆ ಹುಡುಗರನ್ನ ಸ್ಕೂಲಿಗೆ ಸೇರ್ಸೋಕೆ ಫೀಸ್ಗಳು ಕೇಳ್ತಾ ಇದ್ದಾರೆ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ರೆ ರೇಷನ್ ಕಾರ್ಡ್ ತಂದರೆ ನಾವು ಸೇರಿಸ್ಕೊಂತೀವಿ ಅಂತಾರೆ. ಅದರಿಂದ ನಮ್ಗೆ ಭಾಳ ತೊಂದರೆ ಆಗಿದೆ ಸರ್. ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟತ್ತೆ ನಮ್ಗೆ. ಸರ್ ಜಮೀನು ಜಾಸ್ತಿ ಐತೆ ಅಂತ ಹೇಳಿ ಮಾಡಿದ್ದಾರೆ ಸರ್. ಆ ಜಮೀನು ನಮ್ಗೇನು ಬೆಳೆ ಸಿಗ್ತಿಲ್ಲ, ಸರಿಯಾಗಿ ಮಳೆ ಬರ್ತಿಲ್ಲ, ಸರಿಯಾಗಿ ಫಸಲು ಸಿಗ್ತಿಲ್ಲ. ನಮ್ಮ ಸರಿಯಾಗಿ ಭಾರಿ ಸಮಸ್ಯೆ. ನಮ್ಮ ಹೊಲ್ದಾಗ ಬೆಳೆ ನಮ್ಗೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟ ಸರ್. ಆ ಬೆಳೆ ಏನು ಹೆಸರಿಗೆ ಮಾತ್ರ ಜಮೀನು ಐತೆ ಅಷ್ಟೇ.
ಸರ್ಕಾರವೇನೋ ಬಡವರಿಗೆ ತೊಂದರೆ ಆಗಲ್ಲ ಅಂತ ಹೇಳ್ತಿದೆ. ಆದ್ರೆ ಅರ್ಹ ಫಲಾನುಭವಿಗಳಿಗೂ ಕೂಡ ಆತಂಕ ಎದುರಾಗಿದೆ. ಎಲ್ಲಿ ಕಾರ್ಡ್ ರದ್ದಾಗುತ್ತೋ ಅಂತ ದಿಗಿಲಿಗೆ ಬಿದ್ದಿದ್ದಾರೆ. ಈಗಾಗಲೇ 10 ಕಾರ್ಡ್ ರದ್ದು ಮಾಡಲಾಗಿದ್ದು ನಾಳೆಯಿಂದ ಮತ್ತೆ BPL ಕಾರ್ಡ್ ಪರಿಷ್ಕರಣೆ ಆರಂಭವಾಗಲಿದೆ. ಬ್ಯೂರೋ ರಿಪೋರ್ಟ್ TV9.